ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಮಿನಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ಸಂಜೆಯಿಂದ. ನಮ್ಮ ಊರು ಬಂದು ಟಿಪ್ಟೂರು. ನಾವು ಇವತ್ತು ಟಿಪ್ಟೂರಿಗೆ ಹೋಗ್ತಾ ಇದ್ದೀವಿ. ಸುಮಾರು 6 ಗಂಟೆಗೆ ಹೊರಟಿದ್ದು ಬೆಂಗಳೂರಿಂದ. ರೀಚ್ ಆಗೋಷ್ಟು 11 ಗಂಟೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ತುಮಕೂರುವರೆಗ. ನೆಲಮಂಗಲ ಬೈಪಾಸಲ್ಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ತುಮಕೂರು ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ 8:30 ಆಗಿತ್ತು. ಹಾಗಾಗಿ ಜಾಸ್ತಿ ಬ್ಲಾಗ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದೇಸ್ಕಿನಿ ಎಳ್ನೀರು ಕುಡಿತಿದ್ದೆ. ಅದಕ್ಕೆ ನಮ್ಮ ಅಣ್ಣನ ಜಗಳ ನೋಡಿ ವಿಡಿಯೋ ಮಾಡಬೇಡ. ನೋಡಿ ಎಷ್ಟು ದೊಡ್ಡ ಮರ ಆಗಿಬಿಟ್ಟಿದೆ ತೆಂಗಿನ ಸಸಿ ಅಂತ. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಹಾಕೈತೆ ನಮ್ಮಜ್ಜಿ. ಇನ್ನೆಲ್ಲ ಹಾಕೊಂಡೈತೆ ಹೂವಿನ ಗಿಡಗಳಾದ್ರೆ ನಮ್ಮ ಅಜ್ಜಿ ಜಾಸ್ತಿ ವಿಡಿಯೋ ನಾನು ಸ್ವಲ್ಪ ಈ ಥರ ಜೋಕರಾದ್ರು ನಮ್ಮ ಅಣ್ಣ ಝೂಮ್ ಮಾಡಿ ವಿಡಿಯೋ ತೆಗ್ದವನೆ. ಅದನ್ನು ಹಾಕು ಅಂತ ಹಿಂಸೆ ಮಾಡಿದ್ದಕ್ಕೆ ಹಾಕಿದ್ದೀನಿ ಅಷ್ಟೇ. ಅಮ್ಮ ಏನು ಮಾಡ್ತಿದ್ಯಾ? ಹಿಂಗೆ ತೊಳಿ. ಅಲ್ಲಿ ನೀರು ವೇಸ್ಟ್ ಆಗ್ತೈತೆ ನೋಡು. ಬೇಕಾದ್ರೆ ಚಮ್ಗೆ ತುಂಬ್ಸನ ತುಂಬ್ಸು ನೀಟಾಗಿ. ನೀನು ದೊಡ್ಡ ಮೆಂಟ್ಲ ಕೇಸು ಮುಚ್ಕೊಂಡಿರು. ಮಾಡೋವರೆಗೂ ಬಿಡಲ್ಲ, ಸಪೋರ್ಟ್ ಮಾಡಲ್ಲ ನೀನು. ನಾನು ಮಾಡ್ತೀನಿ. ನಿಂಗೆ ಯಾಕೆ ಮುಚ್ಕೊಂಡಿರಿ ನೀನು? ಜಗಳ ಮಾಡೋದೇ ಆಗುತ್ತೆ. ನೀವು ಅಷ್ಟು ಜಗಳ ಆಡ್ತೀನಿ. ಈಗ ಮತ್ತೆ ಜಗಳ ಆಡ್ತಿದ್ದ ನಾನು ವಿಡಿಯೋ ಮಾಡಬೇಡ ಅಂತ. ಅದಕ್ಕೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಿದ್ದೀನಿ. ಇದನ್ನು ನೀವು ಎಂಜಾಯ್ ಮಾಡಿ. ನಮ್ಮ ಅಣ್ಣಂಗೆ ಅವ್ನ ಮಖ ತೋರಿಸ್ಬಾರ್ದಂತೆ. ಅದಕ್ಕೆ ನಮ್ಮಮ್ಮ ಹೇಳ್ತಿತ್ತು ಅವ್ನ ಮಖ ತೋರಿಸ್ಬೇಡ ಅಂತ. ಆದರೂ ನಾನು ತೋರಿಸ್ತಾನೆ ಇದ್ದೆ. ಯಾಕಂದರೆ ಯಾವಾಗಲೂ ಅವ್ನು ಸಪೋರ್ಟ್ ಮಾಡಲ್ಲ, ಮತ್ತು ಇನ್ಯಾರು ಸಪೋರ್ಟ್ ಮಾಡ್ತಾರೆ ಅಣ್ಣ ಆಗಿ ಅಂತ ಯಾವಾಗಲೂ ಹೊಟ್ಟೆ ಹುಡ್ಕೊತಿರ್ತೇನೆ. ಮಾಡ್ಬೇಡ ನನ್ನ ವಿಡಿಯೋ ಅಂತ. ಅದಕ್ಕೆ ಅವ್ನ ವಿಡಿಯೋ ಜಾಸ್ತಿ ತೋರಿಸಿದ್ವಿ. ವಾಟರ್ ಪ್ರೂಫ್ ಸುಮ್ಮನಿರು. ನನಗೇನಾಗಬೇಕಾಗಿಲ್ಲ. ನಮ್ಮ ಅಣ್ಣ ಮುಂಚೂರು ಉರ್ಸಿದ್ರೆ ನಂಗೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ಅಣ್ಣನೆಲ್ಲ ಉರ್ಸ್ಬಿಟ್ಟು ಜಗಳ ಆಡಿ ಇವಾಗ ಅಂಗಡಿಗೆ ಹೋಗ್ತಿದ್ದೀವಿ. ಅಂದರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು. ಹೂವು ಬಾಳೆಹಣ್ಣು ಎಲ್ಲ ತರಬೇಕಿತ್ತು. ಅದಕ್ಕೆ ಹೋಗ್ತಿದ್ವಿ. ನಮ್ಮ ಅಣ್ಣಂಗೆ ಹೇಳ್ತಿದ್ದೆ ವಟ ಅಂತ ಜಗಳ ಆಡ್ತಿದ್ದೆ. ಅಂತ ಟೈಮಲ್ಲಿ ನಮ್ಮ ಅಜ್ಜಿ ಹೋಗಿದ್ದೆ. ಆಮೇಲೆ ಹಾರ ತಗೊಂಡಾದ್ಮೇಲೆ ಹೆಂಗೋ ಸಣ್ಣ ಹಾರ ತಗೊಂಡಿದ್ದೆ. ನಮ್ಮ ತಾತ ದೊಡ್ಡಾರ ತಗೊಂತು. ಬೇಡ ಅಂದರೂ ಕೇಳಿಲ್ಲ. ದೇವರು ಒಪ್ಪಲ್ಲ ಅಂದು ದೊಡ್ಡಾರ ತಂದಿತ್ತು ನಮ್ಮ ತಾತ. ಇಷ್ಟು ದೊಡ್ಡಾರ. ಝೂಮ್ ಔಟ್. ನಿನ್ನೆ ಝೂಮ್ ಮಾಡಿ ತೋರಿಸ್ತೀನಿ. ಎಣ್ಣೆ ಹಚ್ಕೊಂಡೊಳ್ಳೆ ನಾಯಿ ಥರ ಕಾಣ್ತಿದ್ಯಾ. ಓದ್ಕೊಳ್ಳೋ. ನಿನ್ನ ಫೋನೇನು ನಾನು ಎಕ್ಸ್ಚೇಂಜ್ ಮಾಡಿಸ್ತೀನಿ. ಆಮೇಲೆ ನಮ್ಮಮ್ಮ ಜಾಮೂನ್ ಮಾಡ್ತಿತ್ತು ಅಂತ ಜಾಮೂನ್ ವಿಡಿಯೋ ಮಾಡ್ಕೊಬಾ ಅಂತ ಹೇಳ್ತು. ಅದಕ್ಕೆ ಜಾಮೂನ್ ವಿಡಿಯೋ ಮಾಡ್ಕೊತಿದ್ದೆ. ನಮ್ಮ ಅಜ್ಜಿಗೆ ಹೊಟ್ಟೆ ನೋವು ಅಂತ ಜಾಮೂನ್ ತಿನ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮಮ್ಮ ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಕಾಲು ನೋಯ್ತಿತ್ತಂತೆ. ಅದಕ್ಕೆ ನಮ್ಮ ಅಜ್ಜಿ ಕುತ್ಕೊಳ್ಳೋದೇ ಇಲ್ಲ. ಇರ್ತದೆ. ನಮ್ಮ ಅಜ್ಜಿಗೆ ಎಷ್ಟು ಬೈದ್ರು ಹಂಗೇನೆ. ಅದು ಓಡಾಡಲಿ ಅಂತ ಸುಮ್ಮನೆ ಬಿಡ್ತೀವಿ. ನಮ್ಮ ಅಜ್ಜಿಗೆ ಏನು ಮಾಡೋಕ್ಕಾಗಲ್ಲ ಅಂತ. ಜಾಮೂನ್ ಮಾಡಿದ್ಮೇಲೆ ನಮ್ಮ ತಾತ ನೋಡೋಕೆ ಬರ್ತೀನಿ. ನಮ್ಮ ತಾತ ಮಲ್ಕೊಂಡಿತ್ತು. ಆಮೇಲೆ ಲಾಚಿ ಏನಿದೆ ಅಂತ ನೋಡೋಕೆ ಬಂದಾಗ ಏನೂ ಇರಲಿಲ್ಲ. ನಮ್ಮ ಅಣ್ಣ ಆ ಕಡೆ ಸೀಡಲ್ಲಿ ಹೋಗಿ ಓದ್ಕೋತವ್ರೆ ಸೀರಿಯಸ್ ಆಗಿ. ಮಂಡೆ ಟೆಸ್ಟ್ ಐತೆ ಅಂತ. ಅದಕ್ಕೂ ನಮ್ಮ ಅಣ್ಣ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ವಾಕಿಗೆ ಅಂತ ಬಂದ್ವಿ. ಇಲ್ಲಿ ಯಾರೋ ಮನೆ ಕಟ್ತವ್ರೆ ಅಂತ ನಮ್ಮಮ್ಮ ನೋಡ್ತಿತ್ತು. ನಮ್ಮಮ್ಮನ ಬರೀ ಬೈಯೋದೇ ಆಗುತ್ತೆ ನನ್ನ.
ವೀಡಿಯೋ ಮಾಡ್ಕೊಳ್ಳಿ ಮಾಡ್ತೀಯಾ ಅಂತೀಯ ವೀಡಿಯೋನ ಏನು ಮಾಡ್ತೀಯಾ ಅಂತ ಅದಕ್ಕೋಸ್ಕರನಾದರೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ವೀಡಿಯೋ ನಾನು ಹಾಕ್ತಿರ್ಲಿಲ್ಲ ಇರೋಕ್ಕೊಂದು. ನಮ್ಮಮ್ಮ ಬೈತದೆ ಅಂತ ಒಂದೇ ಕಾರಣಕ್ಕೆ ಹಾಕಿದ್ದೀನಿ. ಈಗ ಸಂಜೆ ಅಲ್ವಾ 4 ಗಂಟೆ ಹಂಗೆ ಎಲ್ಲ ಹಸು ಕರ್ಕೊಂಡು ಹೋಗ್ತಾರೆ ಮನೆಗೆ ಅವ್ರವ್ರ ಹಸು ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ನಮ್ಮಮ್ಮ ಈ ಹೂವು ಕಿತ್ಕೊಡ್ತಿದ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ. ಈ ಹೂವು ಹಿಡ್ಕೊಂಡು ನಾನು ಏನು ವೀಡಿಯೋ ಮಾಡಲಿ ಅಂತ ಅರ್ಥ ಆಗ್ಲದಕ್ಕೆ ಕೈ ಹಿಡ್ಕೊಂಡು ಹೋಯ್ತಿದ್ದೆ ಸುಮ್ಮನೆ. ಆಮೇಲೆ ನಮ್ಮಪ್ಪ ಬೆಳ್ತೇನ ಕಲ್ಲೆಲ್ಲ ಕೊಡೋಣ ಅಂತ ನೋಡ್ತಿತ್ತು, ಆದರೂ ಏನು ಬೀಳಲೇ ಇಲ್ಲ. ನಮ್ಮಪ್ಪ 3 ಸತಿ ಹೊಡಿತು, ಕೆಳಗಡೆ ಬಿತ್ತು, ಬಿಟ್ಟರೆ ಇನ್ನೇನು ಬೀಳಲಿಲ್ಲ. ಅಷ್ಟೊಂದು ಇದ್ದು ಬೆಳ್ತೇನು, ಆದರೂ ಒಂದು ಬೀಳಲಿಲ್ಲ. ಕಲ್ಲೇ ಬಿತ್ತು ಮತ್ತೆ. ಮತ್ತೆ ಕಲ್ಲೇ ಬಿತ್ತು. ಮತ್ತೆ ಕಲ್ಲೇ ಬಿತ್ತು. ಅದು 3 ಸರಿ ಮುಕ್ತಾಯ ಮಾಡಿ ಹೋಗ್ಲಿ ನೋಡಕ್ಕೆ ಹೋಗ್ತಿಲ್ಲ ಮುಗಿಯಪ್ಪ ಸಾಕಾದ ಒಂದು ಬೀಳಲಿಲ್ಲ. ಒಂದು ಬೀಳಲಿಲ್ವಲ್ಲಮ್ಮ. ಒಂದು ರೌಂಡ್ ಹಂಗೆ ವಾಕ್ ಮಾಡ್ಕೊಂಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬೆಳ್ತೇನಂತೂ ಸಿಗಲಿಲ್ಲ ಅಂತ ಮನೆಗೆ ಹೋಗ್ತಿದ್ವಿ. ನಮ್ಮ ಅಣ್ಣ ಬಂದಿರಲಿಲ್ಲ ವಾಕಿಗೆ, ಯಾಕಂದರೆ ನಮ್ಮ ಅಣ್ಣ ಸ್ನಾನ ಮಾಡ್ತಿದ್ದ. ಅದು ಎಮ್ಮೆ ಕರೆ ಬಡ್ಕೊಳಂಗೆ ಬಡ್ಕೊತದೆ ಅಂತ ಬಂದಿದ್ವಿ ನಾವು ವಾಕಿಗೆ. ನಮ್ಮಪ್ಪ ನನ್ನ ಮಗಳಿಗೋಸ್ಕರ ಸೂರ್ಯಕಾಂತಿ ಹೂವು ಸನ್ಫ್ಲವರ್ನ ತಗೊಡ್ತೀನಿ ಅಂತ ಹೇಳ್ತು. ಯಾಕಂದರೆ ಸನ್ಫ್ಲವರ್ ಅಲ್ಲ, ಸನ್ಫ್ಲವರ್ ಥರ ಇರುತ್ತೆ, ಆದರೆ ಸನ್ಫ್ಲವರ್ ಅಲ್ಲ. ಆಮೇಲೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಆಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬರಲ್ಲ ಸ್ಲಿಪ್ಪರ್ ಹಾಕಿದ್ರೆ ಇಟ್ಕೊಳ್ಳು, ಏನಾಗ ಇಟ್ಕೊಂಬ, ಕೈ ಏನು ಸೋದಾಗಲ್ಲ. ಬರೋ ಏನು ಕೈ ಹೊಡಿದೆ ಏಕೆ? ನೀಟಾಗಿ ಕ್ಲಾರಿಟಿ ಬರಲ್ಲ ನಿಮ್ಮ ಫೋನು. ಯಾವ ಸಿಮೆ ಫೋನ್ ಇಕ್ಕಿದ್ಯಾ? ನಾವೇನು ಹೊಸಬ್ರಾ ನನ್ನ ಮಗ ಅಂತ ಬಿಡು. ನಿಂಗೆ ಯಾಕೆ? ನಾವು ಲಿಂಗಾಯತರಾಗಿನ ವಿಭೂತಿ ಧರಿಸ್ಕೊಂತೀವಿ. ಇವನು ಧರಿಸ್ಕೊಂಡು ನೋಡಿ ಫ್ರೆಂಡ್ಸ್, ಜಾಸ್ತಿ ಕಾಣಿಸಲ್ಲ ಅಷ್ಟೇ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಮಾತಾಡಿ ನಮ್ಮ ಮಗ ಮ್ಯಾಚ್ ನೋಡ್ತಿತ್ತು ಅಂತ ಅದೆಲ್ಲ ನೋಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಮತ್ತೊಂದು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.